ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಜಾನೂಸ್ ಕಿಚನ್. ಜೋಳದ ಹಿಟ್ಟಿನಲ್ಲಿ ತುಂಬ ಹೆಲ್ತಿಯಾಗಿ ಮತ್ತು ರುಚಿಯಾದ ಪರೋಟ ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ 1-2 ಕಪ್ ಆಗುವಷ್ಟು ಬಿಳಿ ಜೋಳದ ಹಿಟ್ಟನ್ನ ತೊಗೊಂಡಿದ್ದೀನಿ. ಈ ರೀತಿ ರವಂಡಾಗಿ ಮಾಡಿಕೊಂಡು 3/4 ಕಪ್ಪಷ್ಟು ಕ್ಯಾರೆಟ್ ತುರಿದ್ಬಿಟ್ಟು ಹಾಕ್ಕೊಳ್ತಿದ್ದೀನಿ. ಅರ್ಧ ಕಪ್ನಷ್ಟು ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾಪ್ಸಿಕಮ್ನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ ಮತ್ತು 2 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಒಂದು ಅರ್ಧ ಕಪ್ನಷ್ಟು ಬೀಟ್ರೂಟ್ನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನು ಬಿಳಿ ಎಳ್ಳು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಜಾಸ್ತಿ ಬೇಕಂದ್ರೂ ಹಾಕ್ಕೋಬೋದು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು ಅರ್ಧ ಟೀ ಸ್ಪೂನು ಅಜ್ವಾನನ ಕೈಯಿಂದ ಸ್ಮ್ಯಾಶ್ ಮಾಡಿ ಈ ರೀತಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಒಂದು ಹಾಫ್ ಟೀ ಸ್ಪೂನ್ನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು 1 ಟೀ ಸ್ಪೂನ್ನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನ ನಾನಿಲ್ಲಿ 2 ಟೀ ಸ್ಪೂನ್ನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ತುಂಬ ಚೆನ್ನಾಗಿರೋ ಕ್ವಾಲಿಟಿನ ಹಾಕ್ಕೊಳ್ಳಿ. ವಡೆ ಏನು ಮಾಡ್ತೀವಲ್ವ ಅದೇ ಹಿಟ್ಟು. ಇದೆಲ್ಲ ಹಾಕೊಂಡ ನಂತರ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಹಾಕ್ಕೊಂಡಿರುವ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಹಿಟ್ಟೊಳಗಡೆ ಮಿಕ್ಸ್ ಆಗೋ ಥರ ಈ ರೀತಿಯಾಗಿ ನಾವು ಕೈಯಿಂದನೇ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಆದ ನಂತರ ಸ್ವಲ್ಪ ಹಿಟ್ಟನ್ನ ರವಂಡಾಗಿ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ನಂತರ ಬಿಸಿ ನೀರನ್ನ ಕಾಸ್ಕೊಂಡು ಬಿಸಿನೀರಲ್ಲೇ ಈ ರೀತಿ ಸ್ಪೂನಿಂದನೇ ಕಲಿಸ್ಕೊಳ್ಳಿ. ಯಾಕಂದರೆ ಬಿಸಿ ಇರುತ್ತೆ. ಸ್ವಲ್ಪ ನೀರು ಹಾಕ್ತಾ ಬಿಸಿ ನೀರಿಂದ ನೋಡಿಕೊಂಡು ಕಲಿಸ್ಕೊಳ್ಳಿ. ಮತ್ತು ಜಾಸ್ತಿ ಹಿಟ್ಟನ್ನ ತೆಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಸ್ಪೂನಿಂದನೇ ನಾವು ಚೆನ್ನಾಗಿ ಕಲಿಸ್ಕೊಂಡ ನಂತರ ಸ್ವಲ್ಪ ಇದು ಒಂದು 2 ಮಿನಿಟ್ಸ್ ಇಂದನೇ ಆರುತ್ತೆ. ನಿಮಗೆ ಜಾಸ್ತಿ ಬಿಸಿ ಅನಿಸಿದರೆ 1-2 ನಿಮಿಷ ಬಿಟ್ಟು ಈ ರೀತಿ ಕೈಯಿಂದ ನಿಧಾನವಾಗಿ ಚೆನ್ನಾಗಿ ನಾದ್ಕೊಳ್ಬೇಕು. ನೋಡಿ, ಈಗ ನಾನು 2 ಕೈಯಿಂದನೂ ನಾದ್ಕೊಳ್ತಾ ಇದ್ದೀನಿ. ಜಸ್ಟ್ ಬಿಸಿನೀರು ಏನು ಹಾಕ್ಕೊಂಡಿದ್ದೆ, ಸ್ವಲ್ಪನೇ, ಜಾಸ್ತಿ ಕೂಡ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಈ ರೀತಿಯಾಗಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಬೇಕು. ಈ ಥರ ಮಾಡಿಕೊಂಡು ಹಿಟ್ಟು ರೆಡಿ ಮಾಡಿಕೊಂಡ್ರೆ ನಾವು ಮಾಡಬೇಕಾದ್ರೆ ಪರೋಟ ಅರಿಯೋ ಚಾನ್ಸಸ್ ಕಡಿಮೆ ಇರುತ್ತೆ. ಹಿಟ್ಟು ಸ್ವಲ್ಪ ಚಪಾತಿ ಅದಕ್ಕೇ ಮಾಡ್ಕೊಳ್ಳಿ. ತುಂಬ ತೆಳುವು ಇರಬಾರ್ದು, ತುಂಬ ಗಟ್ಟಿನೂ ಬೇಡ. ಕೊನೆಯದಾಗಿ ಸ್ವಲ್ಪ ಎಣ್ಣೆ ಸವರಿ ಒಂದು ಸೈಡ್ ಇಟ್ಕೊಂಡು ಸ್ವಲ್ಪ ಹಿಟ್ಟನ್ನ ತೆಗೆದುಕೊಂಡು ಈ ಥರ ಕೈಯಿಂದ ಗೋಲಾಗಿ ಮಾಡಿಕೊಂಡು ಸ್ವಲ್ಪನೇ ಅಗಲ ಮಾಡಿಕೊಂಡು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಬಿಳಿದು ಹಾಕ್ಕೊಂಡು ಈ ರೀತಿ ಪ್ರೆಸ್ ಮಾಡಿಕೊಂಡು ಮತ್ತೆ ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಪ್ರೆಸ್ ಮಾಡಿ ಇದ್ರ ಕೆಳಗಡೆ ಹಿಟ್ಟನ್ನ ಹಾಕ್ಕೊಂಡು ಜೋಳದ ಹಿಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಲೈಟಾಗಿ ಪ್ರೆಸ್ ಮಾಡಿಕೊಂಡು ನಾವು ಪರೋಟನ ರೆಡಿ ಮಾಡಿಕೊಳ್ಬೇಕು. ನೋಡಿ, ಗಟ್ಟಿಯಾಗಿ ನಾವು ಪ್ರೆಸ್ ಮಾಡೋದ್ರಿಂದ ಸ್ವಲ್ಪ ಕಟ್ಟಾಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕಾಗಿ ತುಂಬ ನಿಧಾನಕ್ಕೆ ತೆಳುವಾಗಿ ಇದನ್ನು ನಾವು ತೀಡ್ಕೊಳ್ಬೇಕು. ತೀರಾ ದಪ್ಪನಾಗಿಯೂ ಬೇಡ ಮತ್ತು ಅಷ್ಟೊಂದು ತೆಳುವು ಬೇಡ. ಒಂದು ಮೀಡಿಯಮ್ ಆಗಿ ನಾವು ತೀಡ್ಕೊಂಡ್ರೆ ಸಾಕಾಗುತ್ತೆ. ಇದು ಈ ರೀತಿ ಕೈಯಿಂದನೂ ಎತ್ಕೊಂಡು ಹಾಕ್ಬೋದು. ನೋಡಿ, ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿಷ್ಟು ತೆಳುವಾಗಿ ತೀಡ್ಕೊಂಡಿದ್ದೀನಿ. ಈಗ ನಾನು ಕಬ್ಬಿಣದ ಹಂಚಿನ ಮೇಲೇ ಇದನ್ನು ಪರೋಟನ ಫ್ರೈ ಮಾಡ್ಕೊಳ್ತಾ ಇರೋದು. ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪರೋಟ ಹಾಕಿ ಮೇಲೆ ಕೂಡ ಸ್ವಲ್ಪ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ಬೇಕಾದರೆ ನೀವು ತುಪ್ಪನೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಎರಡೂ ಕಡೆಯೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಮಕ್ಕಳು ಜೋಳದ ರೊಟ್ಟಿ ಅಂದರೆ ಇಷ್ಟ ಇಲ್ವೋ ಅಥವಾ ದೋಸೆ ಇಷ್ಟಪಡಲ್ವೋ ಅವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಬಾಕ್ಸಿಗೂ ಕೂಡ ನಾವು ಇದನ್ನು ಹಾಕ್ಬೋದು. ನೋಡಿ, ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಒಂದೊಂದನ್ನೇ ನಾವು ತೆಗೆದುಕೊಳ್ಬೇಕು. ನಮಗೆ ಬರುತ್ತೆ ಅಂದರೆ ನಿಧಾನಾಗಿ ಕೈಯಿಂದ ಕೂಡ ಈ ರೀತಿಯಾಗಿ ತಟ್ಕೊಂಡು ಬಿಡ್ಬೋದು ಮತ್ತು ಹೀಗೆ ಕೂಡ ಎತ್ಕೋಬೋದು.
ಹಂಚಿಗೆ ಎಣ್ಣೆ ಹಾಕ್ಕೊಂಡು ಎರಡೂ ಸೈಡು ಬೇಯಿಸ್ಕೋಬೋದು. ನಿಮಗೆ ಹೆಂಗೆ ಈಸಿ ಆಗುತ್ತೋ ಹಾಗೆ ಮಾಡ್ಕೊಳ್ಳಿ. ಬರಲ್ಲ ಅನ್ನೋರು ಬಟರ್ ಪೇಪರು, ಬಾಳೆ ಎಲೆ, ಇಲ್ಲಾಂದರೆ ನಾವು ಎಣ್ಣೆ ಪಾಕಿಟಿಂದು ಪೇಪರ್ ಬರುತ್ತಲ್ವ ಅದ್ರ ಮೇಲೆ ಹಾಕ್ಕೊಂಡಾದರೂ ಮಾಡ್ಕೋಬೋದು. ಈಗ ಎರಡೂ ಸೈಡ್ಗೂ ಎಳ್ಳು ಹಾಕ್ಕೊಂಡು ಕೂಡ ನಾವು ಮಾಡ್ಕೋಬೋದು. ನೋಡಿ, ಈಗ ನಾನು ಎರಡೂ ಸೈಡ್ಗೆ ಎಳ್ಳು ಮತ್ತು ಕೊತ್ತಂಬರಿನ ಹಾಕ್ಕೊಂಡು ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಸವರ್ಕೊಂಡು, ಈಗ ಹಿಟ್ಟು ಹಾಕ್ತಾ ಇಲ್ಲ, ಜಸ್ಟ್ ಎಣ್ಣೆ ಹಚ್ಕೊಂಡು ಎರಡೂ ಸೈಡ್ಗೂ ಈ ರೀತಿ ಲೈಟಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಈ ರೀತಿ ಎಣ್ಣೆ ಹಾಕ್ಕೊಂಡು ತೀಡ್ಕೊಂಡ್ರೆ ಹಂಚಿನ ಮೇಲೆ ಕೂಡ ಸ್ವಲ್ಪ ಎಣ್ಣೆನ ಲೈಟಾಗಿ ಹಾಕ್ಕೊಂಡು ನಾವು ಬೇಯಿಸ್ಕೋಬೋದು. ಬಟ್ ಬೇಯಿಸ್ಬೇಕಾದ್ರೆ ಪ್ರೆಸ್ ಮಾಡಿ ಎರಡೂ ಸೈಡು ಬೇಯಿಸ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಈಸಿ ಆಗುತ್ತೋ ಆ ರೀತಿ ನೀವು ಟ್ರೈ ಮಾಡಿ. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಹೊತ್ತು ಇಟ್ಟರೂ ಕೂಡ ಇದು ಸ್ಮೂತಾಗಿರುತ್ತೆ. ಈಗ ಎಲ್ಲದನ್ನು ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಬಿಸಿ ಪರೋಟಕ್ಕೆ ತುಪ್ಪ ಹಾಕ್ಕೊಂಡು ಹಾಗೆ ತಿಂದರೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ಮೊಸರು ಇಲ್ಲ ಚಟ್ನಿನ ಮಾಡ್ಕೋಬೋದು. ನಿಮ್ಗೆ ಇಷ್ಟವಾಗದೆ ಯಾವುದೇ ಚಟ್ನಿ ಆದರೂ ಮಾಡ್ಕೋಬೋದು. ಇಲ್ಲ ಅಂತಂದರೆ ಆಲೂ ಬದ್ನೆಕಾಯಿ ಕಾಂಬಿನೇಷನ್ ಪಲ್ಯ ಕೂಡ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಇವತ್ತು ಇದ್ರ ಜೊತೆಗೆ ಆಲೂ ಬದ್ನೆಕಾಯಿ ಪಲ್ಯನೇ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಸ್ಮೂತಾಗಿರುತ್ತೆ. ಮಕ್ಕಳು ತಿನ್ನದೇ ಇರೋರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೀತಿ ನಾವು ಯಾವುದಾದ್ರೂ ಪಲ್ಯ ಚಟ್ನಿಗಳ ಜೊತೆಗೆ ಇದನ್ನು ಸರ್ವ್ ಮಾಡ್ಕೋಬೋದು. ಮಕ್ಕಳಿಂದ ದೊಡ್ಡವರೆಲ್ಲರಿಗೂ ಇಷ್ಟ ಆಗುತ್ತೆ. ತುಂಬ ಹೊಸ ರೀತಿ ಡಿಫ್ರೆಂಟಾಗಿರುತ್ತೆ. ಕಲ್ಲರು ನೋಡೋದಕ್ಕೂ ತುಂಬ ಆಕರ್ಷಣೀಯವಾಗಿ ಇರುತ್ತೆ. ಅಷ್ಟೇ ರುಚಿಯಾಗಿರುತ್ತೆ. ಒನ್ ಟೈಮ್ ನೀವು ಟ್ರೈ ಮಾಡಿ ಹೇಗಿದೆ ಅಂಥೇಳಿ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ಇಂತಹ ಸರಳವಾದ ಮತ್ತು ರುಚಿಯಾದ ಜೋಳದ ಹಿಟ್ಟಿನ ಪರೋಟವನ್ನು ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಕುಟುಂಬಕ್ಕೆ ಪ್ರೀತಿಯಿಂದ ಬಡಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.